ನನ್ನ ಹೆಸರು ವಿದ್ಯಾ. ನಾನು ಒಂದು ಒಳ್ಳೆಯ ಕುಟುಂಬದಿಂದ ಬಂದಿದ್ದೇನೆ. ನಮ್ಮ ತಂದೆ ತಾಯಿಗೆ ಇಬ್ಬರು ಮಕ್ಕಳು. ನನಗೆ ಒಬ್ಬ ಅಣ್ಣ ಇದ್ದಾನೆ. ನನ್ನ ಅಣ್ಣ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದ. ನನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಿದ್ದ. ಯಾವುದು ಬೇಕು ಯಾವುದು ಬೇಡ ಅಂತ ನಾನು ಹೇಳುವ ಮೊದಲೇ ನನ್ನ ಬೇಕು ಬೇಡಗಳನ್ನೆಲ್ಲ ಈಡೇರಿಸುತ್ತಿದ್ದ. ಅವನು ನನ್ನ ಎಲ್ಲ ಆಸೆಗಳನ್ನು ನಾನು ಹೇಳುವುದಕ್ಕೆ ಮೊದಲೇ ತಿಳಿದುಕೊಂಡು ಮಾಡುತ್ತಿದ್ದ. ನನ್ನ ಇಷ್ಟಗಳನ್ನು ಈಡೇರಿಸದಿದ್ದರೆ ಅವನಿಗೆ ನೆಮ್ಮದಿ ಇರುತ್ತಿರಲಿಲ್ಲ. ಹಾಗಾಗಿ ನನ್ನ ಅಣ್ಣ ನನಗೆ ನನ್ನ ಪ್ರಾಣಕ್ಕಿಂತ ಅಚ್ಚುಮೆಚ್ಚಾಗಿದ್ದ. ಕೆಲವು ವರ್ಷಗಳ ಹಿಂದೆ ನನ್ನ ತಾಯಿ ಕ್ಯಾನ್ಸರಿಂದ ತೀರಿಕೊಂಡಿದ್ದರು. ನನ್ನ ತಂದೆ ಅಣ್ಣನ ಮದುವೆ ಕೂಡ ಮಾಡಿದ್ದರು. ನನ್ನ ಅತ್ತಿಗೆಯು ತುಂಬ ಒಳ್ಳೆಯವಳಾಗಿದ್ದಳು. ಅವಳು ನನ್ನನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅಣ್ಣ ಅತ್ತಿಗೆ ಇಬ್ಬರು ನನ್ನನ್ನು ತಮ್ಮ ಸ್ವಂತ ಮಗುವಿನಂತೆ ನೋಡಿಕೊಂಡಿದ್ದರು. ನನ್ನ ತಂದೆ ತಾಯಿಗಳು ನನಗೆ ಇಷ್ಟು ಪ್ರೀತಿ ನೀಡುತ್ತಿರಲಿಲ್ಲವೇನೋ ಅನ್ನುವಷ್ಟು ಇಬ್ಬರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ನನ್ನ ಅಣ್ಣ ಅತ್ತಿಗೆಗೆ ಮದುವೆಯಾಗಿ 3 ವರ್ಷಗಳಾಗಿದ್ದವು. 3 ವರ್ಷಗಳಲ್ಲಿ ಅಣ್ಣ ಅತ್ತಿಗೆ ನನಗೆ ಅಮ್ಮನಿಲ್ಲವೆಂಬ ಕೊರಗು ಬಾರದಿರುವಂತೆ ನೋಡಿಕೊಂಡಿದ್ದರು. ನನ್ನ ಅಣ್ಣ ನನ್ನ ಮದುವೆಯ ಜವಾಬ್ದಾರಿಯನ್ನು ನನ್ನ ಅತ್ತಿಗೆಗೆ ವಹಿಸಿದ್ದರು. ಅಲ್ಲಿಂದ ಅವರು ನನಗೆ ಗಂಡು ಹುಡುಕಲು ಶುರು ಮಾಡಿದರು. ಈ ಸಮಯದಲ್ಲಿ ನನ್ನ ವಿದ್ಯಾಭ್ಯಾಸಗಳು ಸಹ ಮುಗಿದಿದ್ದವು. ನನಗೆ ಮುಂದೆ ಓದಲು ಇಷ್ಟವಿರಲಿಲ್ಲ ಹಾಗೂ ಯಾವುದೇ ಆಸಕ್ತಿಯೂ ಇರಲಿಲ್ಲ. ಆದ್ದರಿಂದ ಮನೆಯವರು ನನಗೆ ಒಬ್ಬ ಒಳ್ಳೆಯ ಹುಡುಗನನ್ನು ಹುಡುಕಿ ಆದಷ್ಟು ಬೇಗ ಮದುವೆ ಮಾಡಬೇಕೆಂದುಕೊಂಡರು. ನಾನು ವಾರದಲ್ಲಿ 2 ದಿನ ನನ್ನ ಗೆಳತಿಯರೊಂದಿಗೆ ಔಟಿಂಗಿಗೆ ಹೋಗುತ್ತಿದ್ದೆ. ಒಂದು ಮಧ್ಯಾಹ್ನ ನಾವು ಗೆಳೆಯರೆಲ್ಲ ಒಂದು ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದೆವು. ಆಗ ಸಡನ್ನಾಗಿ ವೇಟರ್ ಚಾಕ್ಲೇಟ್ ಗಿಫ್ಟ್ ಬುಟ್ಟಿಯನ್ನು ತಂದು ನನ್ನ ಮುಂದೆ ಟೇಬಲ್ ಮೇಲೆ ಇಟ್ಟ ಮತ್ತು ಹೇಳಿದ, ಯಾರೋ ನಿಮಗಾಗಿ ಕಳಿಸಿದ್ದಾರೆ. ನಾನು ತುಂಬ ಗಾಬರಿಯಾಗಿ ನನಗಾಗಿ ಈ ಚಾಕ್ಲೇಟ್ ಗಿಫ್ಟನ್ನು ಯಾರು ಕಳಿಸಿರಬಹುದು ಎಂದು ನಾನು ಯೋಚಿಸತೊಡಗಿದೆ. ನಾನು ಅಷ್ಟಾಗಿ ಅದರ ಬಗ್ಗೆ ಗಮನ ಕೊಡಲಿಲ್ಲ. ಇದರ ನಂತರ ಪ್ರತಿ ಬಾರಿಯೂ ಈ ರೀತಿ ನಡೆಯುತ್ತಿತ್ತು. ನನಗೆ ಪ್ರತಿದಿನ ಚಾಕ್ಲೇಟ್ ಗಿಫ್ಟ್ ಬುಟ್ಟಿ ಸಿಗತೊಡಗಿತು. ನಿಧಾನವಾಗಿ ಚಾಕ್ಲೇಟ್ಗಳು ನನ್ನ ಹತ್ತಿರ ಬರುವುದು ನನಗೆ ಒಂದು ಹವ್ಯಾಸವಾಗಿ ಹೋಯಿತು. ಅಷ್ಟಕ್ಕೂ ಯಾರಿವರು ನನಗೆ ಪ್ರತಿದಿನ ಕಳಿಸುತ್ತಿದ್ದಾರೆ? ನನಗೆ ಅವರನ್ನು ನೋಡುವ ಕುತೂಹಲ ಹೆಚ್ಚಾಯಿತು. ಒಂದು ದಿನ ನಾನು ಗ್ಯಾಲರಿಯಲ್ಲಿ ನಿಂತಿದ್ದೆ. ಆಗ ನನ್ನ ದೃಷ್ಟಿ ಆ ಗಲ್ಲಿಯಲ್ಲಿರುವ ಅನಾಮಿಕ ವ್ಯಕ್ತಿಯತ್ತ ಹೊರಟಿತು. ಅವನು ನೀಲಿ ಬಣ್ಣದ ಶರ್ಟ್ ಧರಿಸಿದ್ದ ಮತ್ತು ಅವನು ಚಾಕ್ಲೇಟ್ ಬುಟ್ಟಿಯನ್ನು ನನ್ನ ರೂಮಿನ ಕಿಟಕಿಯೊಳಗೆ ಎಸೆದ ಮತ್ತು ಅಲ್ಲಿಂದ ಹೊರಟು ಹೋದ. ನಾನು ಅವನನ್ನು ತಡೆಯಲು ನನ್ನ ರೂಮಿನ ಕಡೆ ಓಡಿದೆ. ಅದಾಗಲೇ ಆ ಹುಡುಗ ಹೊರಟು ಹೋಗಿದ್ದ. ನನಗೆ ತುಂಬ ಬೇಸರವಾಯಿತು. ಅಷ್ಟಕ್ಕೂ ಅವನ್ಯಾರು ನನಗೆ ಡೈಲಿ ಚಾಕ್ಲೇಟ್ ನೀಡುತ್ತಾನೆ? ಇಂದು ಅವನನ್ನು ನೋಡುತ್ತಿದ್ದೆ. ಸ್ವಲ್ಪದರಲ್ಲಿ ಮಿಸ್ ಆಗಿಬಿಟ್ಟ. ಅವನನ್ನು ನೋಡದೇ ಇರೋದಕ್ಕೆ ತುಂಬ ಸಂಕಟ ಆಯಿತು. ಇದಾದ ಮೇಲೆ ಮರುದಿನ ಅತ್ತಿಗೆ ನನ್ನನ್ನು ಕರೆದು, ಇಂದು ನೀನು ಹೊರಗೆ ಎಲ್ಲೂ ಹೋಗಬೇಡ. ಇವತ್ತು ನಿನ್ನನ್ನು ನೋಡಲು ಹುಡುಗನ ಕಡೆಯವರು ಬರುತ್ತಿದ್ದಾರೆ ಅಂದರು. ಹುಡುಗನ ಕಡೆಯವರು ನನ್ನನ್ನು ನೋಡಲು ಮನೆಗೆ ಬಂದರು. ನಂತರ ಅವರ ಉತ್ತರನೂ ಬಂತು. ನಮಗೆ ಹುಡುಗಿ ತುಂಬ ಇಷ್ಟ ಆದ್ಲು ಅಂತ. ಅವರು ಆದಷ್ಟು ಬೇಗ ಮದುವೆ ಮಾಡಿಕೊಳ್ಳಲು ಯೋಚನೆ ಮಾಡಿದ್ದರು. ನಿಮ್ಮ ಹುಡುಗಿ ನಮಗೆ ಇಷ್ಟ ಆಗಿದ್ದು ಆದಷ್ಟು ಬೇಗ ನಾವು ನಿಮ್ಮ ಹುಡುಗಿಯನ್ನು ನಮ್ಮ ಮನೆಗೆ ಸೊಸೆ ಮಾಡಿಕೊಳ್ಳುವುದಕ್ಕೆ ನಾವು ತಯಾರಾಗಿದ್ದೇವೆ. ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ನನಗೆ ಚಾಕ್ಲೇಟ್ ಬುಟ್ಟಿ ಕಳಿಸುತ್ತಿದ್ದ ಆ ಹುಡುಗನ ಬಗ್ಗೆ ಗೊತ್ತು ಇರಲಿಲ್ಲ. ಬಹುಶಃ ನನ್ನ ಹಣೆಬರಹದಲ್ಲಿ ಇದೇ ಬರೆದಿದೆಯೇನೋ. ಆದರೆ ಆಶ್ಚರ್ಯವೆಂದರೆ ಯಾವಾಗ ನನ್ನ ಮದುವೆ ಫಿಕ್ಸ್ ಆಯಿತು ಆವಾಗಿಂದ ಚಾಕ್ಲೇಟ್ಗಳು ಬರುವುದು ನಿಂತಿತ್ತು. ಒಂದು ವೇಳೆ ಅವನಿಗೆ ಆ ದಿನವೇ ನನ್ನ ಮದುವೆ ಫಿಕ್ಸ್ ಆಗಿರುವುದು ಗೊತ್ತಾಗಿರಬೇಕು. ಏಕೆಂದರೆ ಅವನು ಈಗ ಚಾಕ್ಲೇಟ್ಗಳನ್ನು ಕಳಿಸುತ್ತಿರಲಿಲ್ಲ. ಮೊದಮೊದಲು ನಾನು ಉದಾಸೀನಲಾಗಿರುತ್ತಿದ್ದೆ. ಆದರೆ ಮತ್ತೆ ನನ್ನ ಗಮನವೆಲ್ಲ ನನ್ನ ಮದುವೆ ತಯಾರಿಯತ್ತ ಹರಿಯಿತು. ತುಂಬ ಅರ್ಜೆಂಟಾಗಿ ಅತ್ತಿಗೆ ನನ್ನ ಮದುವೆಯನ್ನು ತಾನು ಹುಡುಕಿದ ಹುಡುಗನೊಂದಿಗೆ ನಿಶ್ಚಯಿಸಿದರು. ನಮ್ಮನೆಯ ವಾತಾವರಣ ಸಂಪೂರ್ಣ ಸ್ವತಂತ್ರದಿಂದ ಕೂಡಿತ್ತು. ಆದ್ದರಿಂದ ನಾನು ಮತ್ತು ದರ್ಶನ್ ಹಲವು ಬಾರಿ ಮುಖಾಮುಖಿಯಾಗಿ ಭೇಟಿಯಾಗಿದ್ದೆವು. ಪ್ರತಿ ಬಾರಿ ಭೇಟಿಯಾದಾಗ ದರ್ಶನ್ನ ನಾನು ಅವನ ಗಂಭೀರತೆ, ಸೀದಾಸಾದ ಸರಳತೆಯ ಗುಣಗಳನ್ನು ಅವನಲ್ಲಿ ಗಮನಿಸಿದ್ದೆ. ಅವನಿಗೆ ಜಾಸ್ತಿ ಜೋಕ್ ಮಾಡುವುದು ಇಷ್ಟ ಇರಲಿಲ್ಲ. ಈಗಿನ ಕಾಲದ ಹುಡುಗರಂತೆ ದರ್ಶನ್ ಇರಲಿಲ್ಲ. ಅಷ್ಟು ತುಂಬ ಓಪನ್ ಆಗಿ ಯಾರೊಂದಿಗೂ ಬೆರೆಯುತ್ತಿರಲಿಲ್ಲ. ಅತ್ತಿಗೆಯೊಂದಿಗೆ ಇದರ ಬಗ್ಗೆ ಹೇಳಿದಾಗ ಅವರು, ಇದರಲ್ಲಿ ಗಾಬರಿಯಾಗೋ ವಿಷಯವೇನಿಲ್ಲ. ಎಲ್ಲ ಹುಡುಗರು ಮದುವೆಗೆ ಮುಂಚೆ ಸ್ವಲ್ಪ ನಾಚಿಕೆ ಸ್ವಭಾವದವರಾಗಿರುತ್ತಾರೆ.
ಮದುವೆಯ ಬಳಿಕ ಎಲ್ಲ ಸರಿಯಾಗುತ್ತದೆ. ಈಗ ನಿಮ್ಮ ಅಣ್ಣನನ್ನು ನೋಡು. ಮದುವೆಗೆ ಮುಂಚೆ ಅವರು ಹೇಗಿದ್ದರು? ಈಗಂತೂ ಅವರು ನನ್ನ ಹಿಂದೆ ಮುಂದೆ ಸುತ್ತುತ್ತಿರುತ್ತಾರೆ. ಅತ್ತಿಗೆಯ ಮಾತುಗಳು ನನಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿತ್ತು. ಆಗ ನಾನು ಮದುವೆಗೆ ಒಪ್ಪಿಕೊಂಡೆ. ದರ್ಶನ್ನೊಂದಿಗೆ ನನ್ನ ಮದುವೆಯಾಯಿತು. ಅವರು ತುಂಬ ಒಳ್ಳೆಯವರಾಗಿದ್ದರು. ಮನೆಯಲ್ಲಿ ಅತ್ತೆ ಮಾವ, ಒಬ್ಬ ಮೈದುನ ಮತ್ತು ನಾವಿಬ್ಬರು ಇದ್ದೆವು. ಮದುವೆಯಾದ ಹೊಸತರಲ್ಲಿ ಎಲ್ಲ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ನನಗೆ ದರ್ಶನ್ನ ಕೆಲವೊಂದು ನಡವಳಿಕೆಗಳು ವಿಚಿತ್ರವಾಗಿ ಕಾಣುತ್ತಿದ್ದವು. ಅವನು ತುಂಬ ವಾಸನೆ ಬರುವ ಸೆಂಟ್ ಬಳಸುತ್ತಿದ್ದ. ಅದು ನನಗೆ ಇಷ್ಟ ಆಗ್ತಿರಲಿಲ್ಲ. ಆದರೆ ಹೊಸದಾಗಿ ನಮ್ಮ ಮದುವೆಯಾಗಿದ್ದರಿಂದ ನಾನು ಏನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಮೊದಲನೆಯ ರಾತ್ರಿ ನಾನು ತಯಾರಾಗಿದ್ದೆ. ದರ್ಶನ್ ಕೂಡ ಮದುಮಗನಾಗಿ ನನ್ನ ರೂಮಿನ ಒಳಗೆ ಬಂದ. ತುಂಬ ಸುಂದರವಾಗಿದ್ದ ದರ್ಶನ್ನನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಮದುಮಗನ ಡ್ರೆಸ್ನಲ್ಲಿ ಅವರು ತುಂಬ ಸುಂದರವಾಗಿ ಕಾಣುತ್ತಿದ್ದರು. ನನ್ನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅವರ ಸೆಂಟ್ನ ವಾಸನೆ ಜೋರಾಗಿ ಮೂಗಿಗೆ ಹೊಡೆಯುತ್ತಿತ್ತು. ಅವರು ನನ್ನ ಜೊತೆ ಮಾತನಾಡುತ್ತಾ, ನೀನು ತುಂಬ ಸುಂದರವಾಗಿದ್ದೀಯಾ ಅಂದರು. ದರ್ಶನ್ ಹೊಗಳಿಕೆಯಿಂದ ನಾನು ಮನಸ್ಸಿನಲ್ಲಿ ತುಂಬ ಪ್ರಸನ್ನಲಾದೆ. ನಾನು ನಾಚಿಕೆಯಿಂದ ನನ್ನ ತಲೆ ಅಲ್ಲಾಡಿಸಿದೆ. ನಿಧಾನವಾಗಿ ಬರ್ತಾ ಬರ್ತಾ ನಮ್ಮ ಮಾತುಕತೆ ಶುರುವಾಯಿತು. ಇಲ್ಲಿಯವರೆಗೆ ಅವರು ನನಗೆ ಮುಖವನ್ನು ಸರಿಯಾಗಿ ತೋರಿಸಿರಲಿಲ್ಲ. ಅಷ್ಟರಲ್ಲಿ ನನ್ನ ಕಣ್ಣಿಗೆ ನಿದ್ದೆ ಹತ್ತತೊಡಗಿತು. ನಾನು ಹಾಗೆ ಮಲಗಿಬಿಟ್ಟಿದ್ದೆ. ಬೆಳಗ್ಗೆ ಎದ್ದಾಗ ನನಗೆ ತುಂಬ ನಾಚಿಕೆಯಾಯಿತು. ಆಗ ದರ್ಶನ್, ಪರವಾಗಿಲ್ಲ, ನೀವು ತುಂಬ ಸುಸ್ತಾಗಿದ್ದರಿಂದ ನಿದ್ದೆ ಬಂದಿರಬಹುದು ಎಂದು ಹೇಳಿದಾಗ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಅವರ ಬಗ್ಗೆ ನನಗೆ ಪ್ರೀತಿಯ ಒಳ್ಳೆಯ ಭಾವನೆ ಮೂಡಿತು. ಮೊದಲನೇ ದಿನ ಮನೆಯಲ್ಲಿ ನೆಂಟರು ಬಹಳಷ್ಟು ಮಂದಿ ಬಂದಿದ್ದರು. ಅವರ ಜೊತೆ ಮಾತಾಡೋದು, ಓಡಾಡುವುದು, ಕುಳಿತುಕೊಳ್ಳುವುದು ಇತ್ಯಾದಿಯಿಂದ ನಾನು ತುಂಬ ಸುಸ್ತಾಗಿದ್ದೆ. ಆದ್ದರಿಂದ ಕೈಕಾಲು ನೋವಿಂದ ನಾನು ರೂಮಿಗೆ ಬಂದವಳೆ ಅಂಗಾತಲಾಗಿ ಮಲಗಿಕೊಂಡೆ. ಆದರೆ ತಕ್ಷಣ ಕಣ್ಣಿಗೆ ನಿದ್ರೆ ಹತ್ತಿ ನಾನು ಆ ದಿನವೂ ಮಲಗಿಬಿಟ್ಟೆ. ಬೆಳಿಗ್ಗೆ ಎದ್ದಾಗ ದರ್ಶನ್ ನನ್ನ ಮೇಲೆ ಕೋಪ ಮಾಡಿಕೊಂಡಿರಬಹುದು ಎಂದು ಭಯ ಆಯಿತು. ಒಂದು ವೇಳೆ ಅವರಿಗೆ ಕೋಪ ಬಂದಿದ್ದರೆ ಕೋಪ ಬಂದವರಂತೆ ವರ್ತಿಸಲಿಲ್ಲ. ಮಾಮೂಲಿಯಾಗಿ ನನ್ನ ಜೊತೆ ಮಾತನಾಡುತ್ತಿದ್ದರು. ಆ ಮಾತು ಕೆಲವು ದಿನಗಳ ಹಿಂದಿನ ಮಾತಾಗಿತ್ತು. ಯಾವಾಗ ಅವರು ಹಳ್ಳಿಯಿಂದ ವಾಪಸ್ ಬಂದರು, ಅವರ ಸೆಂಟ್ ವಾಸನೆ ಜೋರಾಗಿ ನನ್ನ ಮೂಗಿಗೆ ಬಡಿದು ನಾನು ಪುನಃ ನಿದ್ದೆ ಮಾಡುವ ಮಂಪರಿನಲ್ಲಿದ್ದೆ. ರಾತ್ರಿ ಊಟ ಆದ ಮೇಲೆ ನಾವು ಮಲಗಲು ಹೊರಟೆವು. ಸ್ವಲ್ಪ ಸಮಯದಲ್ಲಿ ಎಚ್ಚರವಾದಾಗ ಕಣ್ಣು ತೆರೆದು ನೋಡಿದೆ. ದರ್ಶನ್ ಎಲ್ಲೂ ಕಾಣಲಿಲ್ಲ. ನನ್ನ ಕಣ್ಣುಗಳು ದರ್ಶನ್ಗಾಗಿ ಹುಡುಕಾಡುತ್ತಿದ್ದವು. ದರ್ಶನ್ ಅಲ್ಲಿಂದ ನಾಪತ್ತೆಯಾಗಿದ್ದರು. ನಾನು ಮೈ ಮುರಿಯುತ್ತಾ ಮೇಲೆದ್ದೆ. ನಾನು ರೂಮೆಲ್ಲ ಹುಡುಕಾಡಿದೆ. ಆದರೆ ದರ್ಶನ್ ಎಲ್ಲೂ ಇರಲಿಲ್ಲ. ಬಾತ್ರೂಮ್ ಸಹ ಚೆಕ್ ಮಾಡಿದೆ. ಆದರೆ ಅವರು ಅಲ್ಲಿಯೂ ಇರಲಿಲ್ಲ. ಗಾಬರಿಗೊಂಡು ಸೀದಾ ಬೆಡ್ ಮೇಲೆ ಬಂದು ಮಲಗಿದೆ. ಇಡೀ ರಾತ್ರಿ ದರ್ಶನ್ ಬರುವುದನ್ನೇ ಕಾಯ್ದು ಕೂತಿದ್ದೆ. ಬೆಳಿಗ್ಗೆ ಡೈನಿಂಗ್ ಟೇಬಲ್ ಹತ್ತಿರ ದರ್ಶನನ್ನು ನೋಡಿ ಆಶ್ಚರ್ಯವಾದೆ. ನಾನು ಕೇಳಿದೆ, ನೀವು ಎಲ್ಲಿದ್ರಿ? ಅವರು ಹೇಳಿದರು, ನೀನಂತೂ ಬೇಗ ಮಲಗಿದ್ದೆ. ನನಗೆ ನಿದ್ದೆ ಬರುತ್ತಿರಲಿಲ್ಲ. ಆದ್ದರಿಂದ ನಾನು ಇಡೀ ರಾತ್ರಿ ಟೆರೆಸ್ ಮೇಲೆ ಕುಳಿತಿದ್ದೆ. ಆಗ ನನಗೆ ನಾನೇ ತಲೆ ತಗ್ಗಿಸುವಂತೆ ಆಯಿತು. ಹೆಂಡತಿಯಾದವಳು ಗಂಡನನ್ನು ಸಂತೋಷದಿಂದಿಡಬೇಕು ಮತ್ತು ಪ್ರತಿದಿನ ನಾನು 8 ಗಂಟೆಗೆ ಮಲಗಿಬಿಡುತ್ತಿದ್ದೆ. ಯಾಕೋ ಗೊತ್ತಿಲ್ಲ, ಮದುವೆಯಾದ ಮೇಲೆ ನನಗೆ ಇಷ್ಟು ಬೇಗ ಹೇಗೆ ನಿದ್ದೆ ಬರುತ್ತಿದೆ? ನಮ್ಮ ಮನೆಯಲ್ಲಿ ನಾನು ರಾತ್ರಿ 11 ಇಲ್ಲ 12 ಗಂಟೆಗೆ ನಿದ್ರೆ ಮಾಡುತ್ತಿದ್ದೆ. ಆದರೆ ಯಾಕೋ ಗೊತ್ತಿಲ್ಲ, ಇಲ್ಲಿ ಬೇಗ ಮತ್ತು ಗಾಢವಾಗಿ ಮಲಗುತ್ತೇನೆ. ಆದರೂ ದರ್ಶನ ಮುಖದ ಮೇಲೆ ಬೇಜಾರಾದ ಯಾವ ಲಕ್ಷಣಗಳು ಕಾಣುತ್ತಿರಲಿಲ್ಲ. ಆದರೆ ನಾನು ಅವನ ದೃಷ್ಟಿಕೋನವನ್ನು ತಿಳಿದುಕೊಂಡಿದ್ದೆ. ಮಾರನೇ ದಿನ ನಾನು ರಾತ್ರಿ ಪೂರ್ತಿ ಎಚ್ಚರವಾಗಿರಲು ಹಗಲಲ್ಲಿ ಮಲಗಿ ನನ್ನ ನಿದ್ರೆಯನ್ನು ಪೂರ್ಣಗೊಳಿಸಿದೆ. ಸಂಜೆಯಾಗುತ್ತಲೇ ನಾನು ದರ್ಶನ್ ಬರುವುದನ್ನೇ ಕಾಯುತ್ತಾ ಕುಳಿತುಕೊಳ್ಳಲು ಶುರು ಮಾಡಿಕೊಂಡೆ. ಬಂದ ತಕ್ಷಣ ಅವರ ಕೈಯಿಂದ ಬ್ಯಾಗ್ ತೆಗೆದುಕೊಂಡೆ ಮತ್ತು ಮುಗುಳ್ನಗುತ್ತಾ ಅವರನ್ನು ನೋಡಿದೆ. ಅವರು, ನೀನು ತುಂಬ ಸುಂದರವಾಗಿದ್ದೀಯಾ ಅಂತ ಹೊಗಳುತ್ತಾರೆ ಎಂದುಕೊಂಡೆ. ಆದರೆ ಅವರು ಸರಿಯಾಗಿ ನನ್ನ ಕಡೆ ದೃಷ್ಟಿ ಹರಿಸಲಿಲ್ಲ. ಆದ್ದರಿಂದ ನಾನು ಅವರ ಹತ್ತಿರ ಹೋದೆ. ಆದರೆ ಏನೂ ಆಶ್ಚರ್ಯ, ಅವರ ಸೆಂಟ್ ವಾಸನೆ ನನಗೆ ಮತ್ತು ಬಂದಂಗೆ ಅನಿಸಿತು. ದರ್ಶನ್ ಸೆಂಟ್ ವಾಸನೆ ಸ್ಟ್ರಾಂಗ್ ಆಗಿ ನನ್ನ ಮೂಗಿಗೆ ಹೊಡೆಯುತ್ತಿತ್ತು. ಎಷ್ಟು ಸ್ಟ್ರಾಂಗ್ ಅಂದರೆ ಕೆಲವು ನಿಮಿಷಗಳಲ್ಲಿ ನಾನೇ ತಲೆ ತಿರುಗುವಂತಾಗಿ ಮತ್ತೆ ನಿದ್ದೆಗೆ ಜಾರಿದೆ. ಮತ್ತೆ ಏನಾಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ಬೆಳಗ್ಗೆ ಎದ್ದಾಗ ನನ್ನ ತಲೆ ತುಂಬ ಭಾರ ಅನಿಸ್ತಿತ್ತು. ಅಕಸ್ಮಾತಾಗಿ ನನ್ನ ದೃಷ್ಟಿ ನನ್ನ ಕೈ ಮತ್ತು ಕಾಲುಗಳ ಮೇಲೆ ಬಿತ್ತು. ನನ್ನ ಜೀವ ಹೋಗಿ ಮರಳಿ ಬಂದಂತಾಯಿತು. ನನ್ನ ಕೈ ಮತ್ತು ಕಾಲುಗಳು ಊದಿಕೊಂಡಿದ್ದವು.
ಏನಾಗುತ್ತಿದೆ ಎಂದು ನನಗೆ ಒಂದೂ ಅರ್ಥವಾಗಲಿಲ್ಲ. ದರ್ಶನ್ ರೂಮ್ನಲ್ಲಿ ಇರಲಿಲ್ಲ. ಡೈನಿಂಗ್ ಟೇಬಲ್ ಬಳಿ ಅತ್ತೆ ಕೇಳಿದರು, ನಿನ್ನ ಕೈ ಮತ್ತು ಕಾಲುಗಳಿಗೆ ಏನಾಗಿದೆ? ನಾನು ಭಯದಿಂದ ಹೇಳಿದೆ, ಊದಿಕೊಂಡಿದೆ. ಏನಾಯಿತು ಅಂತ ಗೊತ್ತಿಲ್ಲ. ಅತ್ತೆ ಹೇಳಿದರು, ನಿನ್ನ ಕೈ ಮತ್ತು ಕಾಲಿಗೆ ಊತ ಕಡಿಮೆಯಾಗುವ ಕ್ರೀಮ್ ಹಚ್ಕೋ. ಅವರು ನನಗೆ ತುಂಬ ಪ್ರೀತಿಯಿಂದ ಹೇಳಿದರು, ಒಬ್ಬ ಪತಿಗೆ ಒಳ್ಳೆಯ ಹೆಂಡತಿ ತುಂಬ ಸುಂದರವಾಗಿ ಕಾಣಿಸ್ತಾಳೆ. ಆ ಒಳ್ಳೆಯತನ ಹಾಗೂ ಸುಂದರತೆ ಕಡಿಮೆಯಾಗದಂತೆ ಮಾಡಿಕೋ. ಆಗ ಗಂಡಂದಿರು ನಮ್ಮ ಕೈಯಲ್ಲಿ ಇರ್ತಾರೆ. ಅದೇ ರೀತಿ ಸ್ವಲ್ಪ ಹೊತ್ತಿನ ನಂತರ ದರ್ಶನ್ ಹೊರಗಡೆಯಿಂದ ಬರುತ್ತಿರುವುದು ಕಾಣಿಸಿತು. ನಾನು ಮಲಗಿದ್ದ ನಂತರ ಟೆರೆಸ್ಗೆ ಹೋಗಿರಬೇಕು ಎಂದು ನನಗೆ ತಿಳಿಯಿತು. ನನ್ನ ಅತ್ತೆ ತುಂಬ ಒಳ್ಳೆಯವರಾಗಿದ್ದರು. ಗಂಡನನ್ನು ಹೇಗೆ ಹಿಡಿತದಲ್ಲಿಟ್ಟುಕೊಳ್ಳಬೇಕು ಎಂದು ಯಾವಾಗಲೂ ನನಗೆ ಹೇಳಿಕೊಡುತ್ತಿದ್ದರು. ಆದರೆ ನಾನು ಮತ್ತು ದರ್ಶನ್ ಗಂಡ ಹೆಂಡತಿ ಎಂಬ ಹೆಸರೊಂದನ್ನು ಬಿಟ್ಟು ಒಬ್ಬರನ್ನೊಬ್ಬರು ಅರಿತುಕೊಂಡಿಲ್ಲ ಅಂತ ಅವರಿಗೆ ಹೇಗೆ ಹೇಳಲಿ? ಮದುವೆಯಾಗಿ 20 ದಿವಸ ಆಯಿತು. ನನಗೆ ಇಲ್ಲಿಯವರೆಗೂ ದರ್ಶನ್ನ ಅಂತರಾಳದ ರಹಸ್ಯಗಳು ಅರ್ಥವಾಗುತ್ತಿರಲಿಲ್ಲ. ಅವರು ನನ್ನ ಜೊತೆ ಕೆಲವು ಸಲ ಚೆನ್ನಾಗಿದ್ದರೆ ಇನ್ನೂ ಕೆಲವು ಸಲ ನನಗೆ ಪರಿಚಯ ಇಲ್ಲದಂತೆ ಅಪರಿಚಿತರಂತೆ ಆಡುತ್ತಿದ್ದರು. ಹೀಗಿರುವಾಗ ಒಂದು ದಿನ ಗುರುವಾರ ನಾನು ನನ್ನ ರೂಮ್ನಲ್ಲಿ ಕುಳಿತುಕೊಂಡಿದ್ದೆ. ಸಡನ್ನಾಗಿ ದರ್ಶನ್ ನನ್ನ ರೂಮ್ಗೆ ಬಂದರು. ನನಗೆ ಒಂದು ರೀತಿ ವಿಚಿತ್ರವಾಗಿ ಕಂಡಿತು. ಅವರು ಅರ್ಜೆಂಟಲ್ಲಿ ಇರುವಂತೆ ಕಂಡರು. ನಾನು ಸಮಾಧಾನವಾಗಿ ಅವರನ್ನು ನೋಡುತ್ತಾ ಕುಳಿತಿದ್ದೆ. ಅವರು ಬೇಗ ಬೇಗ ರೆಡಿಯಾಗಿ ಹೋದರು. ಅವರು ಎಲ್ಲಿಗೆ ಹೋಗುತ್ತಾರೆ ಎಂದು ನನಗೆ ಹೇಳಲು ಸಹ ದರ್ಶನ್ ಇಷ್ಟಪಡಲಿಲ್ಲ. ನಾನು ಪ್ರೀತಿಯಿಂದ ಕೇಳಲ್ಪಟ್ಟೆ. ಆಗ ಹೇಳಿದರು, ನಿನ್ಗೇನೀಗ? ನಿನ್ನ ಕೆಲಸ ನೀನು ನೋಡ್ಕೊಂಡಿರು. ಸ್ವಲ್ಪ ಹೊತ್ತಿನ ನಂತರ ಅತ್ತೆ ನನಗೆ ಕೇಳಿದರು, ದರ್ಶನ್ ಎಲ್ಲಿ ಎಂದು. ನನಗೆ ಭಯ ಆಯಿತು ಮತ್ತು ಅತ್ತೆಗೆ ನಾನು ಏನನ್ನೂ ಹೇಳಲಿಲ್ಲ. ನಾನು ಗರಬಡಿದಂತೆ ನಿಂತಿದ್ದೆ. ನಾನು ಈಗ ನಡೆದದ್ದನ್ನು ಹೇಳಿದರೆ ನನ್ನ ಗಂಡ ನನ್ನ ಮೇಲೆ ಕೋಪ ಮಾಡಿಕೊಳ್ಳಬಹುದು. ಅವರು ಜಾಸ್ತಿ ಸಮಯ ನನ್ನೊಂದಿಗೆ ಕೋಪಿಸಿಕೊಂಡಿರುತ್ತಿದ್ದರು. ಒಂದು ದಿನ ನಾನು ತುಂಬ ಪ್ರಯತ್ನಪಟ್ಟೆ. ಇಂದು ನಾನು ಮಲಗಬಾರದು ಅಂತ ತುಂಬ ಪ್ರಯತ್ನಪಟ್ಟೆ. ಆದರೂ ದರ್ಶನ್ ಬಂದ ನಂತರ ಅವರಿಂದ ಸ್ಟ್ರಾಂಗ್ ಆಗಿ ಹೊರಬರುತ್ತಿದ್ದ ಸೆಂಟ್ನ ಪರಿಮಳದಿಂದ ನನಗೆ ನಿದ್ರೆ ಬಂತು. ಮಾರನೇ ದಿನ ನಾನು ದರ್ಶನ್ಗೆ ಹೇಳಿದೆ, ನೀವು ಇಷ್ಟೊಂದು ಪ್ರಮಾಣದ ಸೆಂಟ್ ಹಾಕಿಕೊಳ್ಳಬೇಡಿ. ನನಗೆ ಅನಿಸುತ್ತೆ ಅದರ ವಾಸನೆಯಿಂದಲೇ ನನಗೆ ಬೇಗ ನಿದ್ದೆ ಬರುತ್ತಿದೆ. ಆದರೆ ನನ್ನ ಮಾತುಗಳನ್ನು ಕೇಳಿ ಅವರು ಸಿಟ್ಟಿನಿಂದ ಹೇಳಿದರು, ನೀನು ನಿನ್ನ ನಿದ್ದೆಯ ಆರೋಪವನ್ನು ನನ್ನ ಸೆಂಟ್ ಮೇಲೆ ಏಕೆ ಹೊರಿಸುತ್ತಿದ್ದೀಯಾ? ನಿನಗೆ ನನ್ನ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಗಂಡ ಕೆಲಸದಿಂದ ಮನೆಗೆ ಬಂದ ತಕ್ಷಣ ಹೆಂಡತಿ ನಗುನಗುತ್ತಾ ಅವನನ್ನು ಸ್ವಾಗತಿಸುತ್ತಾಳೆ. ನೀನು ಯಾವಾಗಲೂ ಮಳೆಗೆ ಇರ್ತೀಯ. ನಿನಗೆ ಏನು ಗೊತ್ತಿದೆ ಒಳ್ಳೆಯ ಹೆಂಡತಿ ಹೇಗಿರ್ತಾಳೆ ಅಂತ? ನಿನಗೆ ಗೊತ್ತಿಲ್ಲ. ಅವರ ಮಾತು ಕೇಳಿ ನಾನು ಬಿಕ್ಕಿ ಬಿಕ್ಕಿ ಅತ್ತೆ. ಎಷ್ಟೇ ಪ್ರಯತ್ನಪಟ್ಟರೂ ಅವರ ಸೆಂಟ್ನಿಂದ ನನಗೆ ದಿನ ರಾತ್ರಿ ಬೇಗ ನಿದ್ದೆ ಬರುತ್ತಿತ್ತು. ಬೆಳಗಾದರೆ ಕೈಕಾಲು ಊದಿಕೊಳ್ಳುತ್ತಿತ್ತು. ನಾನು ನಿದ್ದೆ ಮಾಡುವುದನ್ನು ತಡೆಯಲಾಗುತ್ತಿರಲಿಲ್ಲ. ಸ್ವಯಂ ನಾನು ಎಷ್ಟೇ ನಿದ್ದೆ ಮಾಡದಂತೆ ನಿಲುವು ತೆಗೆದುಕೊಂಡರೂ ತಡೆಯಲಾಗದೆ ಬೇಗ ನಿದ್ರೆಗೆ ಜಾರಿ ಬಿಡುತ್ತಿದ್ದೆ. ಇತ್ತೀಚೆಗೆ ನಮ್ಮ ಅತ್ತೆಗೆ ಸ್ವಲ್ಪ ಸ್ವಲ್ಪ ನಮ್ಮಿಬ್ಬರಲ್ಲಿ ಏನೋ ನಡೆಯುತ್ತಿದೆ ಎಂದು ಅನುಮಾನ ಬಂತು. ಅವರು ಸಹ ನನಗೆ ಬುದ್ಧಿವಾದ ಹೇಳಲು ಶುರು ಮಾಡಿದರು. ನಾನು ನನ್ನ ಪತಿಯನ್ನು ಸರಿಯಾಗಿ ನೋಡಿಕೊಳ್ಳುವುದರ ಬದಲು ಯಾವಾಗಲೂ ಮಲಗಿರುತ್ತೇನೆ ಎಂದು ಆರೋಪ ಮಾಡಿದರು. ಆಗ ನಾನು ಇನ್ನೂ ಅಳತೊಡಗಿದೆ. ನಾನು ಎಲ್ಲ ಘಟನೆಗಳನ್ನು ಯೋಚಿಸಿದಾಗ ಈ ಸೆಂಟ್ನಲ್ಲಿ ಏನೋ ಇದೆ ಅಂತ ನನಗೆ ಅನಿಸಿತು. ನನಗೆ ಸೆಟ್ ಆಗದೇ ಇರುವುದು ಏನೋ ಒಂದು ಈ ಸೆಂಟ್ನಲ್ಲಿದೆ ಎಂದು ಅನಿಸಿತು. ನಾನು ಡ್ರೆಸ್ಸಿಂಗ್ ಟೇಬಲ್ ಮೇಲಿರುವ ಎಲ್ಲ ಸೆಂಟ್ಗಳನ್ನು ಮೂಸಿ ನೋಡಿದೆ. ಆದರೆ ದರ್ಶನ್ ಹಾಕುತ್ತಿದ್ದ ಸೆಂಟ್ ಅಲ್ಲೆಲ್ಲೂ ಇರಲಿಲ್ಲ. ಆಗ ನನಗೆ ಅರ್ಥವಾಗಿದ್ದು ಅವರು ಹೊರಗಡೆಯಿಂದ ಸೆಂಟನ್ನು ಹಾಕಿಕೊಂಡು ಬರುತ್ತಿದ್ದಾರೆ ಎಂದು. ರಾತ್ರಿ ದರ್ಶನ್ ಮನೆಗೆ ಬಂದರು. ಬಾತ್ರೂಮ್ಗೆ ಹೋದಾಗ ನಾನು ಕದ್ದು ಮುಚ್ಚಿ ಅವರ ಬ್ಯಾಗ್ ಚೆಕ್ ಮಾಡಿದೆ. ಅವರ ಬ್ಯಾಗ್ನಲ್ಲಿ ಒಂದು ಚಿಕ್ಕ ಸೆಂಟ್ ಡಬ್ಬ ಇತ್ತು. ನಾನು ಅರ್ಜೆಂಟಾಗಿ ಸೆಂಟನ್ನು ಮೂಸಿ ಅದರ ವಾಸನೆಯನ್ನು ಉಸಿರಿನಿಂದ ತೆಗೆದುಕೊಂಡೆ. ತಕ್ಷಣ ಗೊತ್ತಾಯಿತು ಸೆಂಟ್ನಿಂದಲೇ ನನಗೆ ನಿದ್ದೆ ಬರುತ್ತಿದೆ ಎಂದು. ಅಯ್ಯೋ, ಈಗ ನಾನು ಏನು ಮಾಡಿಬಿಟ್ಟೆ? ನನ್ನ ಮೇಲೆಲ್ಲ ಸೆಂಟು ಚಿಮುಕಿಸಿ ಬಿಟ್ಟಿದ್ದೆ. ಈಗ ಏನು ಮಾಡೋದು ಅಂತ ಚಿಂತಿಸುತ್ತಿರುವಾಗಲೇ ನಿದ್ದೆ ಮಾಡಿಬಿಟ್ಟೆ. ನನ್ನ ಗಂಡ ನಾನು ಎಲ್ಲ ಹೆಂಡತಿಯರಂತೆ ಅವನ ಬರುವಿಕೆಯನ್ನು ಕಾಯುವುದಿಲ್ಲ. ಬದಲಾಗಿ ಅವನು ಬಂದ ತಕ್ಷಣ ಮಲ್ಕೋತೀನಿ ಅಂತ ನನ್ನ ಮೇಲೆ ರೇಗಾಡುತ್ತಿದ್ದ. ಸೆಂಟ್ ಬಗ್ಗೆ ಹೇಳಿದರೆ ಸಿಟ್ಟಿನಿಂದ ನಾನೇ ಸೆಂಟ್ ಹಾಕುತ್ತೀನಿ, ನನಗ್ಯಾಕೆ ನಿದ್ದೆ ಬರಲ್ಲ, ಹಾಗೂ ಅವರಿಂದ ದೂರ ಇರಲು ನಾನು ನಿದ್ದೆ ಮಾಡುತ್ತೇನೆ ಎಂದು ದರ್ಶನ್ ನನ್ನ ಮೇಲೆ ಆರೋಪ ಮಾಡುತ್ತಾರೆ. ಆದರೆ ನಾನು ಅವರಿಗೆ ಹೇಗೆ ತಿಳಿ ಹೇಳಬೇಕು ಅರ್ಥವಾಗಲಿಲ್ಲ. ಸ್ವತಃ ನನಗೂ ಸಹ ತಿಳಿಯಲಿಲ್ಲ ಏಕೆ ತಲೆ ಸುತ್ತುತ್ತಿದೆ ಎಂದು. ನನಗೆ ನಿದ್ದೆ ಏಕೆ ಬರುತ್ತಿದೆ? ಪ್ರತಿದಿನ ನಾನು ಈ ರೀತಿ ನಾಟಕದಿಂದ ಬೇಸತ್ತು ಹೋಗಿದ್ದೆ.
ಅದಕ್ಕೆ ನಾನು ಈ ಸೆಂಟ್ನ ರಹಸ್ಯವನ್ನು ತಿಳಿಯಬೇಕೆಂದು ನಿರ್ಧರಿಸಿದೆ. ದರ್ಶನ್ ಬರೋದಕ್ಕಿಂತ ಮೊದಲು ಸ್ವಲ್ಪ ಹತ್ತಿಯನ್ನು ಮೂಗಿನಲ್ಲಿ ಹಾಕೊಂಡು ಅವನು ಬಂದ ತಕ್ಷಣ ನಿದ್ದೆ ಬರುವಂತೆ ನಾಟಕದಲ್ಲಿ ಮಲಗಿಕೊಂಡೆ. ಅನುಮಾನ ಬರದೇ ಇರಲಿ ಅಂತ ನಾನು ಕಣ್ಣು ಮುಚ್ಚಿ ನಿದ್ರಿಸುವಂತೆ ನಟಿಸಿದೆ. ಯಾವಾಗ ನಾನು ಸ್ವಲ್ಪ ಕಣ್ಣು ಓಪನ್ ಮಾಡಿ ನೋಡಿದೆನೋ ಆಗ ದರ್ಶನ್ ಬ್ಯಾಗಿನಿಂದ ಸೆಂಟ್ ತೆಗೆದು ನನ್ನ ಮುಖಕ್ಕೆ ಇನ್ನೊಂದು ಸಲ ಸ್ಪ್ರೇ ಮಾಡಿದ. ನಾನು ಬೆಚ್ಚಿ ಹೋದೆ. ನಾನು ನಿದ್ದೆ ಹೋಗಲೆಂದೇ ಸ್ವತಃ ದರ್ಶನ್ ನನ್ನ ಮುಖಕ್ಕೆ ಸೆಂಟ್ ಸ್ಪ್ರೇ ಮಾಡುತ್ತಿದ್ದ ಮತ್ತು ನಾನು ಬೇಕಂತಲೇ ನಿದ್ದೆ ಮಾಡುತ್ತೇನೆಂದು ನನ್ನ ಮೇಲೆ ಆರೋಪ ಮಾಡುತ್ತಿದ್ದ. ನನ್ನ ಅದೃಷ್ಟ ಚೆನ್ನಾಗಿತ್ತು. ಸೆಂಟ್ನ ಪ್ರಭಾವ ನನ್ನ ಮೇಲೆ ಆಗಬಾರದೆಂದು ನಾನು ಮೂಗಿನಲ್ಲಿ ಹತ್ತಿ ಹಾಕಿಕೊಂಡಿದ್ದೆ ಮತ್ತು ಉಸಿರನ್ನು ಹಿಡಿದುಕೊಂಡಿದ್ದೆ. ನನ್ನ ಮೇಲೆ ಸೆಂಟ್ ಸ್ಪ್ರೇ ಮಾಡಿದ ನಂತರ ದರ್ಶನ್ ಸ್ನಾನಕ್ಕೆ ಹೋದ. ಸ್ನಾನ ಆದ ನಂತರ ಹೊರಗೆ ಹೋದ. ನಾನು ಇವರು ಎಲ್ಲಿ ಹೋಗ್ತಾರೆ ಎಂದು ತಿಳಿಯಲು ನಾನು ಎದ್ದು ಕುಂತೆ. ದರ್ಶನ್ ಟೆರೆಸ್ನಲ್ಲಿ ಕುಳಿತು ಯಾರೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ನನ್ನ ಮನಸ್ಸಿನಲ್ಲಿ ಏನೋ ತಳಮಳ. ಅಷ್ಟಕ್ಕೂ ಏನು ನಡೀತಿದೆ ಇಲ್ಲಿ? ಅವರು ನನ್ನಿಂದ ಏಕೆ ದೂರ ಇದ್ದಾರೆ? ನನ್ನ ಮೇಲೆ ಏಕೆ ಸುಳ್ಳು ಆರೋಪ ಮಾಡುತ್ತಾರೆ? ಅಷ್ಟಕ್ಕೂ ನನ್ನೊಂದಿಗೆ ಏಕೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ? ಬಹುಶಃ ಅವರು ನನ್ನನ್ನು ಇಷ್ಟಪಡುತ್ತಿರಲಿಲ್ಲ. ನಾನು ಅವರ ಹೃದಯದಲ್ಲಿ ನೆಲೆಸಲು, ಅವರ ಪ್ರೀತಿಯನ್ನು ನನ್ನದಾಗಿಸಿಕೊಳ್ಳಲು ತೀರ್ಮಾನಿಸಿದ್ದೆ. ಆದ್ದರಿಂದ ಮರುದಿನ ನಾನು ಮಾರ್ಕೆಟ್ಗೆ ಹೋಗಿ ನನ್ನ ಗಂಡನಿಗಾಗಿ ಗಿಫ್ಟ್ ತರೋಣ ಅಂದ್ಕೊಂಡಿದ್ದೆ. ಅವನ ಹುಟ್ಟಿದ ದಿನವು ಹತ್ತಿರ ಬರುತ್ತಿತ್ತು ಮತ್ತು ಅವನಿಗೆ ಪ್ರೀತಿಯ ಉಡುಗೊರೆ ನೀಡಬೇಕೆಂದುಕೊಂಡೆ. ಇದರಿಂದಾದರೂ ಅವರ ಮನಸ್ಸು ನನ್ನ ಕಡೆ ಸೆಳೆಯಲಿ ಎನ್ನುವುದಾಗಿತ್ತು. ನಾನು ಶಾಪಿಂಗ್ ಮಾಲ್ನಿಂದ ಗಿಫ್ಟ್ ತಗೊಂಡು ವಾಪಸ್ ಬರುತ್ತಿರುವಾಗ ರಸ್ತೆ ಬದಿ ನಿಂತಿರುವ ದರ್ಶನ್ ಕಾರಿನತ್ತ ನನ್ನ ಕಣ್ಣು ಹಾಯಿಸಿದೆ. ದರ್ಶನ್ ಕಾರನ್ನು ನೋಡಿ ನಾನು ದಂಗಾಗಿ ಹೋದೆ. ಈ ಟೈಮ್ನಲ್ಲಿ ಅವರು ಆಫೀಸ್ನಲ್ಲಿ ಇರುತ್ತಿದ್ದರು. ಎಷ್ಟು ಹೊತ್ತಿನಲ್ಲಿ ಇವರು ಇಲ್ಲೇನು ಮಾಡ್ತಿದ್ದಾರೆ? ಅಷ್ಟರಲ್ಲಿ ಒಂದು ಸುಂದರವಾದ ಹುಡುಗಿ ಕಾರಿನಿಂದ ಇಳಿದಳು. ಅವರು ಆ ಸುಂದರ ಹುಡುಗಿಯೊಂದಿಗೆ ಒಂದು ಹೋಟೆಲ್ ಒಳಗೆ ಹೋದರು. ಅವರ ಹಿಂದೆ ಹಿಂದೆ ಫಾಲೋ ಮಾಡಿದಾಗ ಅವರಿಬ್ಬರು ಊಟ ತೆಗೆದುಕೊಳ್ಳುತ್ತಿದ್ದರು. ನಾನು ಕೋಪದಿಂದ ತಡೆಯಲಾರದೆ ಹಿಂದಿರುಗಿ ಮನೆಗೆ ಬಂದೆ. ನಾನು ದರ್ಶನ್ ಪ್ರೀತಿಯನ್ನು ಪಡೆಯಲು ಏನೆಲ್ಲ ನೋಡಿ ಸಹಿಸಿಕೊಂಡೆ. ಆದರೆ ಅವರು ಇನ್ನೊಬ್ಬಳ ಹಿಂದೆ ಸುತ್ತಾಡುತ್ತಿದ್ದಾರೆ. ಅವರ ಕಾಲೇಜಿನ ಫ್ರೆಂಡ್ ಆಗಿರಬಹುದು, ಇಲ್ಲವೇ ಅವರಿಗೆ ಪರಿಚಯದವರು ಆಗಿರಬಹುದು ಎಂದು ನನ್ನ ಮನಸ್ಸಿಗೆ ಹಸಿ ಸುಳ್ಳನ್ನು ಹೇಳಿ ನಂಬಿಸಿದೆ. ಕೆಲ ದಿನಗಳ ನಂತರ ನಾನು ಮತ್ತೊಮ್ಮೆ ಅವರಿಬ್ಬರ ಜೊತೆಯಲ್ಲಿ ಇರೋದನ್ನು ನೋಡಿದೆ. ಆ ದಿನ ನಾನು ನನ್ನ ಅತ್ತಿಗೆಯ ಮನೆಯಿಂದ ವಾಪಸ್ ಬರುವಾಗ ರೋಡ್ ಸೈಡ್ನಲ್ಲಿ ಗಾಡಿ ನಿಂತಿತ್ತು. ಆಗ ಅವರಿಬ್ಬರು ಒಂದು ಕ್ಲಿನಿಕ್ ಒಳಗಡೆ ಹೋಗುತ್ತಿದ್ದರು. ಹಾಗಂತೂ ನನ್ನ ಅನುಮಾನ ನಿಜವಾಗಿತ್ತು. ದರ್ಶನ್ ನನಗೆ ಮೋಸ ಮಾಡುತ್ತಿದ್ದಾನೆ. ನಾನಿರುವಾಗ ಬೇರೊಬ್ಬಳ ಜೊತೆ ಅವರ ಸಂಬಂಧವಿತ್ತು ಮತ್ತು ನನಗೆ ಈಗೀಗ ಅವರ ಎಲ್ಲ ಆಟಗಳು ಅರ್ಥವಾಗತೊಡಗಿದವು. ನನಗಂತೂ ಅರ್ಥ ಆಯಿತು. ಅವರಿಗೆ ನನ್ನೊಂದಿಗೆ ಮದುವೆಯಾಗಲು ಇಷ್ಟವಿರಲಿಲ್ಲ. ಅದಕ್ಕಾಗಿಯೇ ರಾತ್ರಿ ಇಡೀ ನನ್ನನ್ನು ಮಲಗಿಸಿ ಅವರ ಹತ್ತಿರ ಹೋಗುತ್ತಿದ್ದರೇನೋ. ಈ ರಹಸ್ಯವನ್ನು ಪತ್ತೆ ಮಾಡಲೇಬೇಕು. ನಾನು ನನ್ನ ಗಂಡನನ್ನು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳಲಾರೆ. ಏಕೆಂದರೆ ನನಗೆ ಅವನೊಂದಿಗೆ ಪ್ರೇಮಾಂಕುರವಾಗಿತ್ತು. ಯಾವ ಹುಡುಗಿಯೊಂದಿಗೆ ಅವರು ಸಂಬಂಧ ಇಟ್ಟುಕೊಂಡಿದ್ದರೋ ಆ ಹುಡುಗಿಯನ್ನು ಅವರ ಜೀವನದಿಂದ ತೆಗೆದು ಹಾಕಬೇಕೆಂದು ನಾನು ನಿಶ್ಚಯಿಸಿದೆ. ಆಗ ನಾನು ಮತ್ತೊಂದು ಪರೀಕ್ಷೆ ಎದುರಿಸಬೇಕಾಯಿತು. ನನ್ನ ಅತ್ತೆ, ಮಗಳೇ, ಖುಷಿ ಸಮಾಚಾರ ಯಾವಾಗ ಹೇಳ್ತಿ? ಅತ್ತೆಯವರ ಇಂತಹ ಮಾತುಗಳಿಂದ ನಾನು ದುಃಖದ ಜೊತೆಗೆ ಗಾಬರಿಯಾದೆ. ಆದರೆ ದರ್ಶನ್ಗೆ ಇದರ ಯಾವುದೇ ಬಗ್ಗೆ ಯೋಚನೆ ಇರಲಿಲ್ಲ. ಅವನು ತನ್ನ ಕೆಲಸದಲ್ಲಿ ಯಾವಾಗಲೂ ಬ್ಯುಸಿಯಾಗಿ ಇರುತ್ತಿದ್ದ ಮತ್ತು ಆ ಸೆಂಟ್ ಹಾಕುವುದನ್ನು ಬಿಡ್ತಾ ಇರಲಿಲ್ಲ. ನಾನು ಸಹ ನನ್ನಷ್ಟಕ್ಕೆ ಹಠ ಹಿಡಿದವಳಂತೆ ಅವನೊಂದಿಗೆ ಏನೂ ಕೇಳುತ್ತಿರಲಿಲ್ಲ ಮತ್ತು ಸೆಂಟ್ನಿಂದಾಗಿ ಬೇಗ ಮಲಗಿಬಿಡುತ್ತಿದ್ದೆ. ಇದರಿಂದ ದಿನವಿಡೀ ನಾನು ಕೊರಗಿ ನೋವಿನಿಂದ ಕಾಲ ಕಳೆಯುತ್ತಿದ್ದೆ. ಇದೇ ಚಿಂತೆಯಿಂದ ನನ್ನ BP ಲೋ ಆಯಿತು. ನಾನು ಮೂರ್ಛೆ ಹೋದೆ. ನಾನು ಎದ್ದಾಗ ಹಾಸ್ಪಿಟಲ್ನಲ್ಲಿ ಇದ್ದೆ. ನನಗೆ ಡಾಕ್ಟರ್ ಹೇಳಿದರು, ನಿನ್ನ ಗಂಡ ನಿನ್ನ ಬಗ್ಗೆ ತುಂಬ ಕಾಳಜಿ ವಹಿಸಿದ್ದರು. ದಿನಪೂರ್ತಿ ಅವರಿಲ್ಲೇ ಇದ್ದರು. ನನಗೆ ಡಾಕ್ಟರ್ ಮಾತು ಕೇಳಿ ಖುಷಿಯಾಯಿತು. ನಾನು ಸಂತೋಷದಿಂದ ಡಾಕ್ಟರ್ ಮುಖ ನೋಡಿದೆ. ಆಗ ನನಗೆ ಅವರನ್ನು ನೋಡಿ ಪ್ರಾಣ ಹೋಗಿ ಬಂದಂತಾಯಿತು. ಏಕೆಂದರೆ ದರ್ಶನ್ ಜೊತೆ ಸುತ್ತಾಡುತ್ತಿದ್ದ ಆ ಹುಡುಗಿಯೇ ಡಾಕ್ಟರ್ ಆಗಿದ್ದರು. ಡಾಕ್ಟರ್ ಮುಗುಳ್ನಗುತ್ತಾ ಅಲ್ಲಿಂದ ಹೊರಟರು. ನನಗಂತೂ ಸ್ವಲ್ಪ ಹೊತ್ತಿಗೂ ಮೊದಲು ನನ್ನ ಗಂಡನ ಬಗ್ಗೆ ಕೇಳಿ ಆಶ್ಚರ್ಯವಾಗಿತ್ತು. ಆದರೆ ಈಗ ಗೊತ್ತಾಯಿತು, ನನ್ನ ಗಂಡ ದಿನಪೂರ್ತಿ ನನ್ನ ಸಲುವಾಗಿ ಆಸ್ಪತ್ರೆಯಲ್ಲಿ ಇರಲಿಲ್ಲ, ಬದಲಾಗಿ ಡಾಕ್ಟರ್ ಸಲುವಾಗಿ ಇದ್ದ ಎಂದು. ದಿನಪೂರ್ತಿ ಡಾಕ್ಟರ್ ಸಮೀಪ ಇರುವ ಅವಕಾಶ ಅವರಿಗೆ ಸಿಕ್ಕಿರಬೇಕು.
ಆ ಲೇಡಿ ಡಾಕ್ಟರ್ ತುಂಬ ಸುಂದರವಾಗಿದ್ದರು. ಯಾರಾದರೂ ನೋಡಿದರೆ ತಕ್ಷಣ ಅವಳನ್ನು ಇಷ್ಟಪಡುವಷ್ಟು ಸೌಂದರ್ಯ ಅವಳಿಗಿತ್ತು ಮತ್ತು ಇದೇ ವಿಷಯ ನನ್ನ ಹೃದಯಕ್ಕೆ ಚುಚ್ಚುತ್ತಿತ್ತು. ನನ್ನ ಆರೋಗ್ಯ ಸುಧಾರಿಸಿದ ನಂತರ ನನ್ನ ಅಣ್ಣ ಅತ್ತಿಗೆ ನನ್ನ ಕರೆದುಕೊಂಡು ಹೋಗಲು ಬಂದರು. ಸ್ವಲ್ಪ ದಿನ ನಮ್ಮ ಜೊತೆಗಿರು ಅಂತ ಹೇಳಿದರು. ಅವರ ಜೊತೆ ನಾನು ನನ್ನ ತವರು ಮನೆಗೆ ಹೋದೆ. ಅಲ್ಲಿ ನನ್ನ ರೂಮ್ಗೆ ಬಂದು ನನ್ನ ವಾರ್ಡ್ರೋಬ್ನಲ್ಲಿ ಇರುವ ಬಟ್ಟೆಯನ್ನು ತೆಗೆದಾಗ ಅದರಲ್ಲಿ ಚಾಕೊಲೇಟ್ ಕವರ್ಗಳು ಕೆಳಗೆ ಬಿದ್ದವು. ಆ ಕವರ್ಗಳನ್ನು ನೋಡಿ ನನಗೆ ಎಲ್ಲ ನೆನಪಾಯಿತು. ಯಾರು ನನ್ನನ್ನು ಇಷ್ಟಪಡುತ್ತಿದ್ದರೋ ಮತ್ತು ಹುಚ್ಚನಂತೆ ನನಗೆ ಪ್ರತಿದಿನ ಚಾಕ್ಲೇಟ್ ಕಳಿಸುತ್ತಿದ್ದರು. ಆದರೆ ಇಂದು ನಾನು ಯಾರನ್ನು ಪ್ರೇಮಿಸುತ್ತಿದ್ದೇನೆ ಅವರಿಗೆ ನನ್ನ ಬಗ್ಗೆ ಕಿಂಚಿತ್ತು ಪ್ರೀತಿ ಕಾಳಜಿ ಎರಡೂ ಇಲ್ಲ. ಮರುದಿನ ಬೆಳಗ್ಗೆ ಅಣ್ಣ ನನ್ನನ್ನು ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಯಾಕೆಂದರೆ ಡಾಕ್ಟರ್ ಇನ್ನೊಂದು ಸಲ ಚೆಕ್ ಮಾಡಬೇಕೆಂದು ಹೇಳಿದ್ದರು. ನಾನು ಅಣ್ಣನ ಜೊತೆ ಆಸ್ಪತ್ರೆಯ ರಿಸೆಪ್ಷನ್ ಹತ್ತಿರ ಕುಳಿತಿದ್ದೆ. ಮತ್ತೆ ನಾನು ಆ ಹುಡುಗಿಯೊಂದಿಗೆ ದರ್ಶನ್ ರೂಮ್ ಒಳಗೆ ಹೋಗುವುದನ್ನು ನೋಡಿದೆ. ಆ ಹುಡುಗಿಯ ತೋಳಲ್ಲಿ ಒಂದು ಮಗು ಕೂಡ ಇತ್ತು. ಇದನ್ನು ನೋಡಿ ನನಗೆ ಸಂಕಟ ಹೆಚ್ಚಾಯಿತು. ನಾನು ಲೋ ಬಿಪಿಯಿಂದ ತುಂಬ ಸುಸ್ತಾಗಿ ಬಿದ್ದಿದ್ದೆ. ನನ್ನ ಗಂಡ ಹುಡುಗಿಯ ತೆಕ್ಕೆಯಲ್ಲಿ ಬಿದ್ದಿದ್ದ. ನಾನು ಓಡೋಗಿ ಗಾಡಿಯಲ್ಲಿ ಕುಳಿತುಕೊಂಡೆ ಮತ್ತು ಜೋರಾಗಿ ಅಳತೊಡಗಿದೆ. ವಿದ್ಯಾ, ಏನಾಯಿತು? ನೀನು ಚೆಕಪ್ ಮಾಡಿಸ್ಕೊಳ್ಳಲ್ವಾ ಅಂತ ಅಣ್ಣ ಕೇಳಿದ. ನಾನು ಮಾಡಿಸ್ಕೊಳ್ಳಲ್ಲ ಅಣ್ಣ ಅಂದೆ. ಬೇರೆ ಯಾವಾಗಾದರೂ ಮಾಡಿಸ್ಕೊಳ್ತೇನೆ. ಈಗ ನನಗೆ ಹಾಸ್ಪಿಟಲ್ನಲ್ಲಿ ಸಂಕಟವಾದಂತೆ ಮನಸ್ಸಿಗೆ ಅನಿಸುತ್ತಿದೆ. ಅಣ್ಣ ಕೇಳಿದ, ಏನಾಯಿತು? ನೀನು ಹುಷಾರಿಗಿದ್ದೀಯಾ? ಹ್ಞೂ ಅಣ್ಣ, ನಾನು ಚೆನ್ನಾಗಿದ್ದೀನಿ. ನೀನೇನು ಚಿಂತೆ ಮಾಡಬೇಡ. ಮನೆಗೆ ಹೋಗಬೇಕು ಅಂತ ಅನಿಸ್ತಿದೆ ಅಷ್ಟೇ. ಆಗ ನಾವು ಮನೆಗೆ ಬಂದೆವು. ಬಂದಾಗಿನಿಂದ ನಾನು ಕೋಪದಿಂದ ಕುದಿಯುತ್ತಿದ್ದೆ. ನನ್ನ ಬುದ್ಧಿ ಮತ್ತು ಕೈಕಾಲು ಆಡುತ್ತಿರಲಿಲ್ಲ. ನನ್ನ ಮನಸ್ಸು ಖಾಲಿ ಮತ್ತು ನಾನು ಆ ಹುಡುಗಿಯನ್ನು ನಮ್ಮ ಜೀವನದಿಂದ ಕಿತ್ತು ಹಾಕಿಬಿಡಬೇಕು ಅಂದುಕೊಂಡೆ. ಅವಳನ್ನು ದೂರ ಹಾಕಿ ನನ್ನ ಗಂಡ ಅವಳ ಹಿಂದೆ ಹೋಗುವುದನ್ನು ಬಿಟ್ಟು ಯಾವಾಗಲೂ ನನ್ನವರಾಗಿರಬೇಕು. ಮರುದಿನ ನಾನು ಅತ್ತಿಗೆಗೆ ಹೇಳಿ ಒಬ್ಬಳೇ ಆಸ್ಪತ್ರೆಗೆ ಬಂದೆ. ಆ ದಿನ ನಾನು ಆ ಡಾಕ್ಟರ್ ಜೊತೆ ಚೆನ್ನಾಗಿ ಪ್ರೀತಿಯಿಂದ ಒಳ್ಳೆಯ ಮಾತನಾಡಬೇಕೆಂದುಕೊಂಡೆ. ಆದರೆ ಆ ಡಾಕ್ಟರ್ ಕಾರ್ ಪಾರ್ಕಿಂಗ್ ಹತ್ತಿರ ಇದ್ದಾರೆ ಅಂತ ಗೊತ್ತಾಯಿತು. ನಾನು ಅಲ್ಲಿಗೆ ಅವಳ ಹತ್ತಿರ ಹೋದೆ. ಅವಳು ನನ್ನನ್ನು ನೋಡಿ ನಗತೊಡಗಿದಳು ಮತ್ತು ನನ್ನ ಆರೋಗ್ಯ ವಿಚಾರಿಸಿದಳು. ನನ್ನ ಜೊತೆ ನಿಂತುಕೊಂಡಿದ್ದ ಅವರ ಕಡೆಗೆ ಕೈ ತೋರಿಸುತ್ತಾ ನನಗೆ ಹೇಳಿದಳು, ಇವರು ನನ್ನ ಹಸ್ಬೆಂಡ್ ಮತ್ತು ಇವನು ನನ್ನ ಒಬ್ಬನೇ ಮಗ. ಆ ಮಗು ಕುರ್ಚಿಯಲ್ಲಿ ಕುಂತಿತ್ತು. ಆ ಮಗುವನ್ನು ನಿನ್ನೆ ನಾನು ಅವಳ ತೋಳಲ್ಲಿ ನೋಡಿದ್ದೆ. ಅವಳು ನನ್ನ ಕಡೆ ನಸುನಗುತ್ತಾ ಹೇಳಿದಳು, ನಾವಿಬ್ಬರು ಪ್ರೀತಿಸಿ ಇಷ್ಟಪಟ್ಟು ಮದುವೆಯಾಗಿದ್ದೀವಿ. ನಾನು ಒಂದು ಮಗುವಿನ ತಾಯಿ ಅಂತ ಯಾರಿಗೂ ಅನಿಸುವುದಿಲ್ಲ. ನಾನಂತೂ ಅವಳಿಂದ ಈ ಥರ ಮಾತುಗಳನ್ನು ಕೇಳುತ್ತೇನೆ ಅಂದುಕೊಂಡಿರಲಿಲ್ಲ. ಅವಳು ನನ್ನ ಪತಿಯ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಎಂದು ನಾನು ಅಂದುಕೊಂಡಿದ್ದೇನೆ. ಆದರೆ ಅವಳು ಪ್ರೀತಿಸಿ ಮದುವೆಯಾಗಿದ್ದಳು ಮತ್ತು ಒಂದು ಮಗುವಿನ ತಾಯಿ ಕೂಡ. ಅವಳ ಜೀವನದಲ್ಲಿ ತುಂಬ ಖುಷಿಯಾಗಿರುವಂತೆ ಕಾಣುತ್ತಿದ್ದಳು. ಮತ್ತೆ ದರ್ಶನ್ ಜೊತೆಗೆ ಇವಳಿಗೇನು ಸಂಬಂಧ? ಅವಳು ಮುಂದೆ ಹೇಳತೊಡಗಿದಳು. ದರ್ಶನ್ ಯಾವಾಗಲೂ ನಿಮ್ಮ ಬಗ್ಗೆ ಹೇಳುತ್ತಾ ಇರುತ್ತಾನೆ. ಅವನಿಗೆ ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ಇದೆ. ದರ್ಶನ್ ಅಂತ ಗಂಡನನ್ನು ಪಡೆಯಲು ನೀನು ತುಂಬ ಪುಣ್ಯ ಮಾಡಿದ್ದೀಯ ವಿದ್ಯಾ. ಆ ಹುಡುಗಿ ಮಾತು ಕೇಳಿ ನನಗೆ ತಲೆ ಸುತ್ತಿದಂತಾಯಿತು. ಅವಳು ಸುಳ್ಳು ಹೇಳುತ್ತಿದ್ದಳು. ದರ್ಶನ್ ಅಂತೂ ನನ್ನ ಕಡೆ ನೋಡಕ್ಕೂ ಇಷ್ಟಪಡುತ್ತಿರಲಿಲ್ಲ. ಇದನ್ನೇ ನಾನು ಅವಳಿಗೆ ಹೇಳಿದೆ. ಅವಳು ಇದನ್ನು ನಂಬದೆ ನನ್ನ ಕಡೆ ನೋಡಿ ಹೇಳಿದಳು, ನಿನಗೆ ವಾಸ್ತವದ ಬಗ್ಗೆ ಕಿಂಚಿತ್ತೂ ತಿಳಿದಿಲ್ಲ. ಸತ್ಯ ಏನೆಂದು ತಿಳಿದುಕೋ. ಇದನ್ನು ಕೇಳಿ ಒಂದು ನನಗೆ ಅರ್ಥವಾಯಿತು. ಏನೋ ಸತ್ಯ ಇದೆ, ಅದನ್ನು ನಾನು ತಿಳಿದುಕೊಳ್ಳಲೇಬೇಕು ಎಂದು ನಾನು ಆಸ್ಪತ್ರೆಯಿಂದ ಮನೆಯ ಕಡೆ ಹೊರಟೆ. ನನ್ನನ್ನು ನೋಡಿ ನನ್ನ ಅತ್ತೆ ಮತ್ತು ಮಾವ ತುಂಬ ಖುಷಿಯಾಗಿದ್ದರು. ನಾನು ಬಂದಿದ್ದು ದರ್ಶನ್ಗೆ ಹೇಳಬೇಡ ಎಂದು ಅವರಲ್ಲಿ ಕೇಳಿಕೊಂಡೆ. ದರ್ಶನ್ಗೆ ನಾನು ಮನೆಗೆ ಬಂದಿದ್ದು ಗೊತ್ತಿರಲಿಲ್ಲ. ಆದ್ದರಿಂದ ಅವನು ಇಂದು ರೂಮಿಗೆ ಬಂದಾಗ ಸೆಂಟ್ ಹಾಕಿರಲಿಲ್ಲ. ಇಂದು ನನ್ನನ್ನು ಮಲಗಿಸಲು ಇನ್ನೇನು ತಯಾರಿ ನಡೆಸುತ್ತಾರೆ ಎಂದು ನಾನು ಪರೀಕ್ಷೆ ಮಾಡಬೇಕೆಂದುಕೊಂಡಿದ್ದೆ. ಅಷ್ಟರಲ್ಲಿ ನಾನು ಅವನ ಮುಂದೆ ನಿಂತೆ. ಅವನು ನನ್ನನ್ನು ನೋಡಿ ಗಾಬರಿಯಿಂದ, ನೀನು ಯಾವಾಗ ಬಂದೆ ಎಂದು ಕೇಳಿದ. ನೀವು ಯಾವಾಗಲೂ ಹೇಳುತ್ತಿದ್ರಿ, ನೀವು ಆಫೀಸ್ನಿಂದ ಬಂದ ತಕ್ಷಣ ನಾನು ಮಲಗ್ತೀನಿ ಅಂತ. ಆದ್ದರಿಂದ ಇಂದು ನಿಮ್ಮೆಲ್ಲ ದೂರುಗಳಿಗೆ ಒಂದು ಅಂತ್ಯ ಕಾಣಿಸಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಆಗ ದರ್ಶನ್ ಮುಖ ಚಿಕ್ಕದಾಯಿತು. ಅವನು ಹೇಳತೊಡಗಿದ, ಇಲ್ಲ ಇಲ್ಲ, ನೀನು ಮಲ್ಕೋ, ನಿನಗೆ ಮೈ ಸರಿ ಇಲ್ಲ, ನೀನು ರೆಸ್ಟ್ ತಗೋ,
ನಾನು ಇನ್ನೊಂದು ರೂಮ್ಗೆ ಹೋಗ್ತೇನೆ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವರು ಎದ್ದು ರೂಮಿನಿಂದ ಹೊರಗೆ ಹೋದರು. ನನಗೆ ತುಂಬ ಸಿಟ್ಟು ಬಂತು. ಅದೇ ಸಿಟ್ಟಿನಿಂದ ರೂಮಿನಲ್ಲಿದ್ದ ಎಲ್ಲ ವಸ್ತುಗಳನ್ನು ಹಾಗೂ ಕಬೋರ್ಡ್ನಲ್ಲಿದ್ದ ಬಟ್ಟೆಗಳನ್ನು ಬಿಸಾಕತೊಡಗಿದೆ. ನಾನು ಮತ್ತೆ ನನ್ನ ಅಣ್ಣನ ಮನೆಗೆ ವಾಪಸ್ ಹೋಗಲು ಬಟ್ಟೆಗಳನ್ನು ತುಂಬಿಕೊಳ್ಳಲು ಸೂಟ್ಕೇಸ್ ಎತ್ತಿಕೊಂಡಾಗ ಅದರ ಕೆಳಗಡೆ ಒಂದು ಎನ್ವಲಪ್ ಕವರ್ ಇತ್ತು. ನಾನು ಅದನ್ನು ಎತ್ತಿಕೊಂಡು ನೋಡಿದೆ. ಅದು ಒಂದು ಹಾಸ್ಪಿಟಲ್ನ ರಿಪೋರ್ಟ್ ರೀತಿ ಇತ್ತು. ಮೋಸ್ಟ್ಲಿ ಇದು ನನ್ನದೇ ರಿಪೋರ್ಟ್ ಇರಬಹುದು ಅಂತ ಓಪನ್ ಮಾಡಿದೆ. ಓಪನ್ ಮಾಡಿ ರಿಪೋರ್ಟ್ ಓದುತ್ತಾ ಹೋದೆ. ಅದರಲ್ಲಿದ್ದ ವಿಷಯವನ್ನು ನೋಡಿ ದಂಗಾಗಿ ಹೋದೆ. ಅದು ದರ್ಶನ್ ರಿಪೋರ್ಟ್ ಆಗಿತ್ತು. ಅವರಿಗೆ ಕರುಳು ಕ್ಯಾನ್ಸರ್ ಇತ್ತು. ಈ ಎಲ್ಲ ವಿಷಯವನ್ನು ತಿಳಿದು ನನಗೆ ತಡೆಯಲಾಗಲಿಲ್ಲ. ಪ್ರಪಂಚವೇ ಕುಸಿದು ಬಿದ್ದಂತಾಗಿ ನಾನು ಹಾಗೆ ಕೆಳಗೆ ಕುಸಿದು ಬಿದ್ದೆ. ಇದು ನಿಜ ಅಂತ ನನಗೆ ನಂಬಕ್ಕಾಗಲಿಲ್ಲ. ದರ್ಶನ್ ಇದ್ದ ಇನ್ನೊಂದು ರೂಮ್ಗೆ ಹೋದೆ. ರೂಮ್ ನೋಡಿ ನನಗೆ ಇನ್ನೂ ಆಶ್ಚರ್ಯ ಆಯಿತು. ಆ ರೂಮ್ ತುಂಬೆಲ್ಲ ನನ್ನ ಫೋಟೋಗಳೇ ಇದ್ದವು. ಎಲ್ಲ ಫೋಟೋಗಳು ನನಗೆ ಚಾಕ್ಲೇಟ್ ಕಳಿಸುತ್ತಿದ್ದ ಸಮಯದ ಫೋಟೋಗಳು. ಇದನ್ನು ನೋಡಿ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಅವರ ಮುಂದೆ ಹೋಗಿ ರಿಪೋರ್ಟ್ ಇಟ್ಟೆ. ಆಗ ಅವನು ಶಾಕ್ ಆದ. ನಾನು ಅಳುತ್ತಾ ಹೇಳಿದೆ, ಏನಿದು? ಇದನ್ನೆಲ್ಲ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಆಗ ಅವರು ತಪ್ಪು ಮಾಡಿದವರಂತೆ ಹೇಳಿದರು. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ನೀನು ನನಗೆ ತುಂಬ ಇಷ್ಟ ಆಗಿದ್ದೆ. ನಾನೇ ನಿನಗೆ ಚಾಕ್ಲೇಟ್ಗಳನ್ನು ಕಳಿಸುತ್ತಿದ್ದೆ. ಆ ಸಮಯದಲ್ಲಿ ನಿನ್ನ ಫೋಟೋಗಳನ್ನು ಕ್ಲಿಕ್ಕಿಸಿ ಸ್ಟೋರೇಜ್ ರೂಮ್ನಲ್ಲಿ ಹಾಕುತ್ತಿದ್ದೆ. ನಾನು ನಿನ್ನೊಂದಿಗೆ ಮದುವೆಯಾಗಲು ಇಷ್ಟಪಟ್ಟಿದ್ದೆ. ಆದ್ದರಿಂದ ಮದುವೆ ವಿಷಯ ಮಾತನಾಡಲು ನನ್ನ ಅಪ್ಪ ಅಮ್ಮನನ್ನು ನಿಮ್ಮ ಮನೆಗೆ ಕಳಿಸಿದೆ. ಅದಾದ ನಂತರ ನನ್ನ ಆರೋಗ್ಯ ಹಾಳಾಗಲು ಶುರುವಾಯಿತು. ನನಗೆ ಕರುಳು ಕ್ಯಾನ್ಸರ್ ಇರುವುದು ತಿಳಿಯಿತು. ಇದನ್ನು ಗುಣಪಡಿಸಬಹುದಾಗಿತ್ತು. ಯಾರಿಗೂ ನನಗೆ ಕರುಳು ಕ್ಯಾನ್ಸರ್ ಇದೆ ಎಂದು ನಾನು ತಿಳಿಸಿರಲಿಲ್ಲ. ಮದುವೆಗೂ ಮೊದಲು ನಾನು ಚಿಕಿತ್ಸೆ ಪಡೆದು ಗುಣವಾಗುತ್ತೇನೆ ಎಂಬ ಆಶಾಭಾವನೆ ಇತ್ತು. ಆದರೆ ಡಾಕ್ಟರ್ ಹೇಳಿದರು, ಇನ್ನು 6 ತಿಂಗಳು ಚಿಕಿತ್ಸೆ ಬೇಕಾಗುತ್ತದೆ. ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಗುಣಮುಖವಾಗುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ ಇದೆ. ನಿನಗೆ ಗೊತ್ತಾಗಬಾರದೆಂದು ನೀನು ಮೂರ್ಛೆ ಹೋಗುವಂತೆ ಮಾಡುವ ಸ್ಟ್ರಾಂಗ್ ಸೆಂಟನ್ನು ಹಾಕೊಂಡು ಒಳಗಡೆ ಬರ್ತಿದ್ದೆ. ಏಕೆಂದರೆ ನಿನಗೆ ಬೇಗ ನಿದ್ದೆ ಬರಲಿ ಎಂದು ಹಾಗೆ ಮಾಡ್ತಾ ಇದ್ದೆ. ನಾನು ಸ್ನಾನ ಮಾಡುತ್ತಿದ್ದರಿಂದ ನನ್ನ ಮೇಲೆ ಆ ಸೆಂಟ್ ಪ್ರಭಾವ ಬೀರುತ್ತಿರಲಿಲ್ಲ. ನಾನು ಬೇಗ ಗುಣಮುಖನಾಗಿ ಎಲ್ಲ ವಿಷಯವನ್ನು ನಿನಗೆ ಹೇಳಬೇಕು ಅಂದುಕೊಂಡಿದ್ದೆ. ಒಂದು ವೇಳೆ ಗುಣಮುಖವಾಗದಿದ್ದರೆ ನಿನ್ನನ್ನು ಸ್ವತಂತ್ರವಾಗಿ ಇರಲು ಬಿಡುತ್ತಿದ್ದೆ. ನಿನ್ನ ಲೈಫ್ ನನ್ನಿಂದ ಹಾಳಾಗಬಾರದೆಂದು ಆ ರೀತಿ ಯೋಚನೆ ಮಾಡಿದ್ದೆ. ನಿನಗೆ ಅನ್ಯಾಯವಾಗಬಾರದು. ಆ ಹುಡುಗಿ ನನ್ನ ಕಾಲೇಜ್ ಫ್ರೆಂಡ್ನ ಹೆಂಡತಿ. ಅವಳು ತುಂಬ ಒಳ್ಳೆಯ ಡಾಕ್ಟರ್ ಕೂಡ. ನನ್ನ ಚಿಕಿತ್ಸೆ ಅವರ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಅವಳೇ ನನಗೆ ಚಿಕಿತ್ಸೆ ನೀಡುತ್ತಿದ್ದಾಳೆ. ನೀನು ನನ್ನ ಮೇಲೆ ಅನುಮಾನ ಪಟ್ಟಿದ್ದು ನನಗೆ ಗೊತ್ತು. ಆ ದಿನ ನಾವಿಬ್ಬರು ಊಟ ಮಾಡುವುದನ್ನು ನೀನು ನೋಡಿದ್ದೆ. ಆ ದಿನ ನನ್ನ ಗೆಳೆಯನ ಜೊತೆ ಊಟಕ್ಕೆ ಹೊರಟಿದ್ದೆ. ಮಧ್ಯದಲ್ಲಿ ನನ್ನ ಗೆಳೆಯನಿಗೆ ಏನೂ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ನೀವು ಲಂಚ್ ಶುರು ಮಾಡಿ, ನಾನು 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದ. ಅದೇ ವೇಳೆ ನಾವಿಬ್ಬರು ಊಟ ಮಾಡುತ್ತಿರುವುದನ್ನು ನೋಡಿ ಬೇಜಾರಾಗಿ ಅಲ್ಲಿಂದ ಹೊರಟ ಮೇಲೆ ನನ್ನ ಗೆಳೆಯ ಬಂದು ಊಟಕ್ಕೆ ಕುಳಿತ. ನನ್ನ ಬಗ್ಗೆ ನೀನು ಏನೆಲ್ಲ ಯೋಚನೆ ಮಾಡಿದ್ದೋ ಏನೋ. ನನ್ನ ಗಂಡನ ಬಾಯಿಂದ ಹೊರಟ ಮಾತುಗಳನ್ನು ಕೇಳಿ ನಾನು ಕುಸಿದು ಹೋದೆ. ಅವರು ಎಂಥ ಒಳ್ಳೆಯವರಾಗಿದ್ದರು. ಇನ್ನೊಬ್ಬರನ್ನು ಕಷ್ಟದಿಂದ ಪಾರು ಮಾಡಿ ತಾವೊಬ್ಬರೇ ಸಹಿಸಿಕೊಂಡಿದ್ದರು. ಇಷ್ಟು ದೊಡ್ಡ ಕಾಯಿಲೆ ಇದ್ದರೂ ಯಾರಿಗೂ ಗೊತ್ತಾಗದಂತೆ ನೋಡಿಕೊಂಡರು. ಅವರು ಎಷ್ಟು ದೊಡ್ಡ ಕಾಯಿಲೆ ಜೊತೆಗೆ ಹೋರಾಡುತ್ತಿದ್ದರು. ನಾನು ಅವರನ್ನು ಸಮಾಧಾನ ಪಡಿಸುತ್ತಾ ಹೇಳಿದೆ, ನೀವೇನು ಇದರ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಅವಶ್ಯವಾಗಿ ಬೇಗ ಗುಣ ಆಗ್ತೀರಾ. ಮತ್ತು ದೇವರು ಕರುಣೆ ತೋರದಿದ್ದರೂ ನೀವು ಗುಣಮುಖರಾಗದಿದ್ದರೂ ಆಗಲೂ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಪ್ರತಿ ಹೆಜ್ಜೆಗೂ ನಾನು ನಿಮ್ಮೊಂದಿಗೆ ಇರುತ್ತೇನೆ. ದರ್ಶನ್ ನನಗೆ ಕೃತಜ್ಞತೆ ತಿಳಿಸಿದ ಮತ್ತು ಕೈ ಮುಗಿದು ಕ್ಷಮಿಸು ಎಂದು ಕೇಳಿಕೊಂಡರು. ನಾನು ಅವರಲ್ಲಿ ಕ್ಷಮೆ ಕೇಳಿದೆ. ಏಕೆಂದರೆ ಇಲ್ಲಿಯವರೆಗೆ ಅವರ ಬಗ್ಗೆ ತುಂಬ ಕೆಟ್ಟದಾಗಿ ಯೋಚಿಸುತ್ತಿದ್ದೆ ಮತ್ತು ನಾನೇ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿದೆ. ಹಾಗೂ 3 ತಿಂಗಳ ನಂತರ ದರ್ಶನ್ ಅವರಿಗೆ ಸರ್ಜರಿ ಆಯಿತು ಮತ್ತು ಅವರು ಕರುಳು ಕ್ಯಾನ್ಸರ್ನಿಂದ ಗುಣಮುಖರಾದರು. ಇಂದು ನಾವು ಗಂಡ ಹೆಂಡತಿ ಇಬ್ಬರು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಖುಷಿಯಾಗಿದ್ದೇವೆ. ಸುಖ ದುಃಖಗಳು ಜೀವನದಲ್ಲಿ ಬರುತ್ತಾ ಇರುತ್ತವೆ. ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಬೇಕು ಮತ್ತು ಒಬ್ಬರನ್ನು ಒಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾನು ಮತ್ತು ದರ್ಶನ್ ನಮ್ಮ ಜೀವನದಲ್ಲಿ ತುಂಬ ಸುಖವಾಗಿದ್ದೆವು. ಕೆಲವು ತಿಂಗಳ ನಂತರ ದರ್ಶನ್ ಪೂರ್ತಿ ಸರಿ ಹೋದರು ಮತ್ತು ಈ ವರ್ಷ ನಾನು ಒಂದು ಸುಂದರ ಮಗುವಿಗೆ ಜನ್ಮ ನೀಡಿದೆ.
ನಮ್ಮ ಬದುಕನ್ನು ನಮ್ಮ ಮಗುವಿಗಾಗಿ ಮುಡಿಪಿಟ್ಟೆವು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.